ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸಂಪ್ರೀತಿಯ ನೆನಪು. ನಾಗೇಂದ್ರ ಅವರ ಹುಟ್ಟುಹಬ್ಬ ಜನ್ಮ ದಿನಾಚರಣೆ ಇವತ್ತು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ಬ್ಲಡ್ ಕ್ಯಾಂಪ್ ಆಗಲಿ, ಚೆಕಪ್ ಇರಲಿ, ಪ್ರತಿಯೊಬ್ಬರನ್ನ ಬಡವ್ರನ್ನ ಕರೆಸಿ ಹಾಸ್ಪಿಟ್ಲ್ಗೆ ಹೋದ್ರೆ ಒಬ್ರಿಗೆ 10,000 20,000 ಬಿಲ್ ತಗೊಂತಾರೆ. ಅಂಥದ್ರಲ್ಲಿ ಇವತ್ತು ಎಲ್ಲ ಬಡವರಿಗೆ ಇವತ್ತು ಆ ಒಂದು ಆಯೋಜನೆ ಮಾಡಿ ಇಲ್ಲಿ ಎಲ್ಲರನ್ನ ಚೆಕ್ ಮಾಡಿ ಏನಿದೆ ಪ್ರಾಬ್ಲಮ್ಗಳು ಅನ್ನೋದು ಡಾಕ್ಟರ್ಗಳು ಚೆಕ್ ಮಾಡಿ ಅದು ಟ್ರೀಟ್ಮೆಂಟ್ ಏನು ಮಾಡಬೇಕು ಅದು ಮೆಡಿಸಿನ್ ಕೊಡೋ ಅವಶ್ಯಕತೆ ಕೂಡ ಮಾಡಿಕೊಡ್ತಾವ್ರೆ ಇವರು. ಅದೇ ಆಗಲಿ ಮತ್ತೆ ಹೇಳ್ದಂಗೆ ಇವತ್ತೆಲ್ಲರೂ ಪೆಪ್ಸಿ ಕೋಲಾ ಅದು ಇದೆಲ್ಲ ಇದು ಮಾಡ್ತಾರೆ. ರೈತರುಗಳು ಅವ್ರದ್ದು ಯೋಚನೆ ಮಾಡಿ ಎಳ್ನೀರು ಒಂದು ಕಾರ್ಯಕ್ರಮ, ಅದು ಜನಗಳಿಗೆ ತಂಪಾಗಿ ಎಳ್ನೀರು ಕುಡಿಯೋಕ್ಕೆ ಅದೊಂದು ವ್ಯವಸ್ಥೆ ಮಾಡಿದ್ರೆ. ಮತ್ತೆ ಎಲ್ಲ ಬಡವರಿಗೆ ಸಾರಿ ಕೊಡೋದಿರ್ಬೋದು, ಬಟ್ಟೆ ಕೊಡೋದಿರ್ಬೋದು, ಅನ್ನದಾನ ಮಾಡೋದಿರ್ಬೋದು, ಎಲ್ಲ ಒಂದು ಕಾರ್ಯಕ್ರಮ ಇದು. ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋ ರೀತಿ ಇದು. ಇವು ಕೆಲವರು ಏನೇನೋ ಮಾಡ್ತಾರೆ. ಈ ಥರ ಒಂದು ವ್ಯಕ್ತಿ ಇದ್ದಾರೆ ಅಂದರೆ ಅದು ಸಿ ವಿ ರಾಮನಲ್ಲಿ, ಅದರಲ್ಲಿ ಜೀವನ ವಿಮಾನದಲ್ಲಿ ಇವತ್ತು ಇನ್ನೇನು ಮುಂದೆ ಚುನಾವಣೆ ಬರೇ ಪ್ರಾರಂಭ ಆಗ್ತಾ ಇದೆ ಜಿಬಿಗೆ. ಅದು ಆದರೆ ಅಕಸ್ಮಾತ್ ಅವ್ರು ಟಿಕೆಟ್ ಕೊಟ್ಟು ನಿಲ್ಲಿಸಿ ಅಂಥ ಒಂದು ವ್ಯಕ್ತಿನ ಆಯ್ಕೆ ಮಾಡಿದ್ರೆ ಮುಂದಿನ ಜನಗಳಿಗೆ ಒಳ್ಳೇದು ಮಾಡ್ತಾರೆ. ಒಳ್ಳೆಯ ವ್ಯಕ್ತಿಗಳು ಇರಬೇಕು, ಅಂಥ ವ್ಯಕ್ತಿಗಳು ಇರಲಿ. ನಮಗೆ ಯಾವುದೇ ಪಾರ್ಟಿ ಅನ್ನೋದು ನಮ್ಗೆ ಮುಖ್ಯ ಅಲ್ಲ. ನಮಗೆ ಯಾರು ವ್ಯಕ್ತಿ ಒಳ್ಳೇದು ಮಾಡ್ತಾರೋ ಅಂಥವ್ರಿಗೆ ನಾವು ಅವ್ರ ಬಗ್ಗೆ ನಾವು ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಹಾಗಾಗಿ ಅವರು ಯಾವತ್ತೇ ಆಗಲಿ ಏನೇ ಇರಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿರೋ ದಾರಿ ಅದು. ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಆಶೀರ್ವಾದ ಮಾಡಲಿ ಅನ್ನೋದು ನಮ್ಮೆಲ್ಲರ ಆಶೆ. ಗಜೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರಿಗೆ ಇದೇ ರೀತಿ ವರ್ಷ ಮಾಡ್ಕೊಂಬರ್ಲಿ ಅಂದ್ಬಿಟ್ಟು. ಗಜೇಂದ್ರ ಆನೆ ಹೆಂಗೋ ಗಜ ಹೆಂಗೋ ಹಂಗೇನು ಅದನ್ನೇ ಹೇಳ್ತಾರಲ್ಲ, ಕೋಟಿ ಇದ್ರು ಕೋಟಿನೇ, ಇದು ಹೋದ್ರು ಕೋಟಿನೇ, ಹಂಗೆ ಆ ಥರ ದೊಡ್ಡ ಮನುಷ್ಯ ಗಜಣ್ಣವರ ಹುಟ್ಟುಹಬ್ಬಕ್ಕೆ ಅವರ ಕಾರ್ಯಕ್ರಮಗಳು ಕೋಟ್ಯಾಂತರ ರೂಪಾಯಿ ದಾನ ಧರ್ಮ ಮಾಡಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋಂಥ ವ್ಯಕ್ತಿ. ಎಲ್ಲರಿಗೂ ಆಪತ್ ಬಾಂಧವ ಇದ್ದಂಗೆ, ಒಂಥರ ಒಬ್ಬ ಸ್ನೇಹಿತ ಹೆಂಗಿರ್ಬೇಕು, ಕಷ್ಟ ಬಂದರೆ ಹೆಂಗೆ ಸಾಥ್ ಕೊಡಬೇಕು, ದಿಲ್ಲಾಗಿ ಸಾಥ್ ಕೊಡಬೇಕು ಅಂತ ದಿಲ್ಲಿರುವಂಥ ಮನುಷ್ಯ ನಮ್ಮ ಗಜಣ್ಣವರು. ಅವ್ರಿಗೆ ಆ ದೇವರು ಆಯುರ ಐಶ್ವರ್ಯ ಕೊಡಲಿ, ಇನ್ನೂ ಒಳ್ಳೆ ಕೆಲಸಗಳು ಮಾಡೋಂಥ ಶಕ್ತಿ ಕೊಡಲಿ. ರಾಜಕೀಯವಾಗಿ ಅವ್ರು ಕಾರ್ಪೊರೇಟರ್ ಅಲ್ಲ, ಮುಂದಿನ ದಿನಗಳಲ್ಲಿ MLA ಆಗಲಿ, ಅವ್ರಿಗೆ ಒಳ್ಳೆ ಕ್ಷೇತ್ರ ಸಿಗಲಿ, ಅವ್ರ ಜೊತೆಲ್ಲ ನಾವಿರ್ತೀವಿ. ಮುಖ್ಯವಾಗಿ ನಮ್ಮ ಊಡಿ ವಿಜಯಕುಮಾರಣ್ಣವರ ಆತ್ಮೀಯ ಅವರು. ಊಡಿ ವಿಜಯಕುಮಾರಣ್ಣಿಂದ ನಮಗೆಲ್ಲ ಪರಿಚಯ ಆಗಿದ್ದು. ಅವರು ಅಷ್ಟೇ ಚುನಾವಣೆ ನಿಂತಾಗ ನಾವೇನು ಕಾರ್ಯಕರ್ತರು ನಮ್ಗನೇ ಹೆಚ್ಚಾಗಿ ಗಜಣ್ಣ ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಸಹಾಯ ಮಾಡಿದಂಥ ಗಜಣ್ಣವರು ರಾಜಕೀಯವಾಗಿ ಒಳ್ಳೆ ಸ್ಥಾನಮಾನ ಸಿಕ್ಕಲಿ, ಇನ್ನೂ ಬಡವರಿಗೆ ಸಹಾಯ ಮಾಡೋಂಥ ಶಕ್ತಿ ಆ ದೇವರು, ಆ ಧರ್ಮಸ್ಥಳ ಮಂಜುನಾಥ ಕೊಡಲಿ, ಅವ್ರಿಗೆ ಒಳ್ಳೇದಾಗಲಿ. ಇನ್ನೂ ಇಂಥ ಕಾರ್ಯಕ್ರಮಗಳನ್ನ ಭಾಳಷ್ಟು ಮಾಡ್ಕೊಂಡು ಹೋಗಿ ಅವ್ರ ದೇವರು ಆಹಾರ ಐಶ್ವರ್ಯ ಕೊಡಲಿ. ನಮಸ್ಕಾರ.